ಪಂಚಮಶಾಲಿ ಮೀಸಲಾತಿಗಾಗಿ ಶಾಸಕರು ರಾಜೀನಾಮೆ ಕೊಡಿ. ಮೀಸಲಾತಿ ಒತ್ತಾಯಿಸಿ ಪಂಚಮಶಾಲಿ ಶಾಸಕರು ಸಾಮೂಹಿಕ ರಾಜೀನಾಮೆ. ಚಿಕ್ಕೋಡಿಯಲ್ಲಿ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಪಂಚಮಶಾಲಿಗೆ ಮೀಸಲಾತಿ. ದಶಕಗಳಿಂದ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒತ್ತಡ ಹಾಕಲು ಪಂಚಮಶಾಲಿ ಶಾಸಕರು ರಾಜೀನಾಮೆ ನೀಡಬೇಕು ಎಂದು ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ. ನಮ್ಮ ಸಮುದಾಯದ ಶಾಸಕರು ಕೂಡಲೇ ರಾಜೀನಾಮೆ ನೀಡಲು ನಿರ್ಧರಿಸಬೇಕು. ಇಂತಹ ಕಠಿಣ ಕ್ರಮ ಕೈಗೊಂಡರೆ ಸರ್ಕಾರ ಖಂಡಿತವಾಗಿಯೂ ಈಡೇರಿಸುತ್ತದೆ. ಇತಿಹಾಸ ಸೃಷ್ಟಿಸಲು ಶಾಸಕರು ತಮ್ಮ ಸಮುದಾಯಕ್ಕಾಗಿ ತ್ಯಾಗ ಮಾಡಬೇಕು. ಚಿಕ್ಕೋಡಿಯಲ್ಲಿ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪಂಚಮಶಾಲಿ ಮೀಸಲಾತಿಗಾಗಿ ಶಾಸಕರು ರಾಜೀನಾಮೆ ಕೊಡಲಿ ಎಂದಿದ್ದಾರೆ. ಮೀಸಲಾತಿ ಒತ್ತಾಯಿಸಿ ಪಂಚಮಶಾಲಿ ಶಾಸಕರು ರಾಜೀನಾಮೆ ನೀಡಬೇಕೆಂದಿದ್ದಾರೆ. ಚಿಕ್ಕೋಡಿಯಲ್ಲಿ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಸ್ಫೋಟಕ ಹೇಳಿಕೆ. ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಪಂಚಮಶಾಲಿಗೆ ಮೀಸಲಾತಿ ನೀಡಿ ಎಂದಿದ್ದಾರೆ. ದಶಕಗಳಿಂದ ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದಿದ್ದಾರೆ. ಒತ್ತಡ ಹಾಕಲು ಪಂಚಮಶಾಲಿ ಶಾಸಕರು ರಾಜೀನಾಮೆ ನೀಡಬೇಕು. ನಮ್ಮ ಸಮುದಾಯದ ಶಾಸಕರು ಕೂಡಲೇ ರಾಜೀನಾಮೆ ನೀಡಲು ನಿರ್ಧರಿಸಬೇಕು ಎಂದಿದ್ದಾರೆ. ಇಂತಹ ಕಠಿಣ ಕ್ರಮ ಕೈಗೊಂಡರೆ ಸರ್ಕಾರ ಖಂಡಿತವಾಗಿಯೂ ಈಡೇರಿಸುತ್ತದೆ ಎಂದಿದ್ದಾರೆ. ಇತಿಹಾಸ ಸೃಷ್ಟಿಸಲು ಶಾಸಕರು ತಮ್ಮ ಸಮುದಾಯಕ್ಕಾಗಿ ತ್ಯಾಗ ಮಾಡಬೇಕು ಎಂದಿದ್ದಾರೆ. ಅಲ್ಲಿಂದ ನಾವು ಮೆರಿಟ್ ಅಡ್ಡಲ್ಲಿ ಕೂಡಿದ್ರು, ರಾತ್ರಿ ಎಲ್ಲ ಅಕ್ಕರು ಇದ್ರು, ಎವಿ ಪಾಟೀಲ್ ಇದ್ರು, ಎಲ್ಲರೂ ಇದ್ರು. ಇದು ಏನಾಗೈತೆ ಅಂದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ನಾನು ಹಂಚ್ಕೋತೀನಿ ಅಷ್ಟೇ. ಇವು ಒಬ್ಬ ರಾಜ ಅವನಲ್ಲಿ ಬರ್ತಡೇ ಮಾಡೋರಿದ್ದಾಗ ಹಾಲುಗೊಳೆ ಮಾಡ್ಬೇಕು ಅನ್ನುವಂತ ಒಂದು ಚರ್ಚೆ ಆಯ್ತು. ಹಾಲುಗೊಳೆ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡ್ಬಿಡೋಣ, ಮಂತ್ರಿಯವರು ಹೇಳ್ತಾರೆ ಅಜ್ಜರ ಒಂದು ಆದೇಶ ಮಾಡ್ಬಿಡೋಣ, ಪ್ರಭು ಎಲ್ಲಾರು ಒಂದೊಂದು ಚೆರಿಗೆ ಹಾಲು ತಂದು ಒಂದು ಡ್ರಮ್ದಾಗ ಹಾಕಲ್ಲ ಎಲ್ಲಾರು. ಮತ್ತೆ ನಾವೇನು ಹಾಲು ತಗೊಂಡ್ಬಿಡ್ಸಿದ್ರೆ ಎಲ್ಲಾರು ಒಂದೊಂದು ಚೆರಿಗೆ ಅಂದ್ರೆ ಏನು ಭಾಳ ಎಲ್ಲರಿಗೂ ಭಾರನೂ ಆಗಲ್ಲ ಮತ್ತು ಯಾರಿಗೂ ಹೊರೇನೂ ಆಗೋಲ್ಲ. ಮತ್ತು ನಾವು ಯಾರ ಕಡೆ ಹೋಗಿ ಗೊಳೆ ಮಾಡುವಂತ ಪರಿಸ್ಥಿತಿ ಬರಾಗ ಹಾಲು ಸಮಸ್ಯೆ ಬಗ್ಗೆ ಇರ್ತೈತಿ. ನಮ್ಗೇನು ನಾಳೆ ಒಂದು ಕಾರ್ಯಕ್ರಮ ಹಾಲು ಬೇಕಾದವು. ನಾ ಏನು ವಿಚಾರ ಮಾಡಿ ಎಲ್ಲಾರು ಹಾಲು ಹಾಕ್ಲಾಕತ್ತಾರ, ನಾವೊಬ್ಬ ಒಂದು ಚೆರಿಗೆ ನೀರ್ ಹಾಕಿದ್ರೆ ಏನಾಗುದೈತಿ ಅಂತೇಳಿ ನಾವ್ ವಿಚಾರ ಮಾಡಿ ಅದ ನಾವು ಎಮ್ ಎಲ್ ಎಗಳು ಎಲ್ಲಾರು ಪಂಚಮಸಾಲಿ ಎಮ್ ಎಲ್ ಎಗಳು ಬೆಳಿಗ್ಗೆ ಎಲ್ಲಾರು ಅದ್ ಮುಚ್ಚಿಕ್ಕಿತ್ತಾರ ಮ್ಯಾಗ ಹೋಗುದು ಹಾರ ನೋಡ್ತು ಅದು ಗೊತ್ತಾಗದಿರ್ತಾರೆ ಹಾಲು ಎಲ್ಲ ಮುಂಜಾನೆ ಅಂತ ಮುಚ್ಚುಳಿಗೆ ತೆಗೆದಾಗ ನೀರ ಐತಿ ಯಾವ ಒಬ್ಬು ಹಾಲಾಗಿರ್ತಾರೆ. ನಮ್ಮಲ್ಲಿ ಹೆಂಗಾಲ ಗೊತ್ತಿರೋದು ಅಂತಾರ, ನಾನೊಬ್ಬ ಹೋರಾಟದಾಗ ಪಂಚಮಸಾಲಿ ಬೆಲೆ ನಾವು ಹೋರಾಟದಾಗ ಭಾಗಿಯಾಗಿಲ್ಲಂದ್ರೆ ಏನಾಗುದೈತಿ, ನಾಳೆ ಹರಿವತ್ತೆ ಅಂತ ಎಲ್ಲಾ ಪಂಚಮಸಾಲಿ ಅವ್ರು ರಾಜೀನಾಮೆ ಕೊಡ್ಲಿ, ಅವ್ರ ಅಪ್ಪ ತಿಳಿದೇ ಮಾಡ್ತಾರೆ. ನನ್ನ ರಾಜೀನಾಮೆ ಮೊದಲು ಕೊಡ್ತೇನೆ ನಾನು. ಏನ್ ಅಧಿಕಾರ ಬೇಕಂತೇಳಿ ಅದರಿಂದ ಬದುಕಿದೇವೆ ನಿಗಮನ ಎಮ್ ಎಲ್ ಎ 5 ವರ್ಷ ಬದುಕಿದೆವು. ನಮ್ಮ ಅಚ್ಚ ಮುತ್ತಜ್ಜ ನಮ್ಮ ಅಪ್ಪ ನಮ್ಮ ಎಲ್ಲ ಎಮ್ ಎಲ್ ಎ ಇದ್ರೆ ಅವ್ರ ಓದಿದ್ರಿಲ್ಲ. ಏನ್ ಅಧಿಕಾರ ಓದಿತು ಎದು ಸಲುವಾಗಿ ಅಧಿಕಾರ ಕಳ್ಕೊಂತೀವಿ, ಸಮಾಜ ಸಲುವಾಗಿ ಒಂಟಮೂರಿ